ಇಡೀ ಸನಾತನ ಧರ್ಮ ಆ ಒಬ್ಬ ವ್ಯಕ್ತಿ ಮಾಡಿದಂತಹ ಕೆಲಸದ ಮೇಲೆ ನಿಂತಿದೆ. ಯಾರ ವ್ಯಕ್ತಿ? ಅವರೇ ಮಹರ್ಷಿ ಶ್ರೀ ವೇದವ್ಯಾಸರು. ವೇದವ್ಯಾಸರ ಮೂಲ ಹೆಸರು ಶ್ರೀ ಕೃಷ್ಣದ್ವೈಪಾಯನ ಅಂತ ಹೇಳಿ. ಅವರಿಗೆ ವೇದವ್ಯಾಸ ಅಂತ ಹೆಸರು ಬರಲಿಕ್ಕೂ ಒಂದು ಕಥೆ ಇದೆ. ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀ ವಿಷ್ಣುವೇ ಪರಾಶರ ಮುನಿಗಳು ಮತ್ತು ಸತ್ಯವತಿಯರ ಮಗನಾಗಿ ಜನಿಸ್ತಾರೆ. ಅವರಿಗೆ ಶ್ರೀ ಕೃಷ್ಣದ್ವೈಪಾಯನ ಅಂತ ಹೆಸರಿಡಲಾಗುತ್ತೆ. ಈ ಕೃಷ್ಣದ್ವೈಪಾಯನರು ದೊಡ್ಡವರಾದ ನಂತರ ಮಾಡುವಂತ ಮಹತ್ತರವಾದ ಕೆಲಸ ಏನಂದ್ರೆ, ಮೊದಲು ಈ ವೇದಗಳು ಒಂದೇ ಅಖಂಡ ವೇದವಾಗಿರುತ್ತೆ, 4 ವೇದಗಳಾಗಿರೋದಿಲ್ಲ. ಆ ಅಖಂಡ ವೇದವನ್ನ ಈಸಿ ಆಗುವಂತೆ, ಜನಗಳಿಗೆ ಸುಲಭ ಆಗುವಂತೆ 4 ಭಾಗಗಳಾಗಿ ವಿಂಗಡಿಸ್ತಾರೆ. ವೇದಗಳನ್ನ ವ್ಯಾಸ ಮಾಡಿದ್ದರಿಂದ ಅವರಿಗೆ ವೇದವ್ಯಾಸ ಅನ್ನುವಂತ ಒಂದು ಹೆಸರು ಕೂಡ ಬರುತ್ತೆ. ಹೀಗಾಗಿ ಶ್ರೀ ಕೃಷ್ಣದ್ವೈಪಾಯನರೇ ಮುಂದೆ ವೇದವ್ಯಾಸ ಅನ್ನುವಂತ ಹೆಸರಿಂದ ಕರೆಸ್ಕೊಳ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಕೆಲಸ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, 100 ಕೋಟಿ ಶ್ಲೋಕಗಳಲ್ಲಿದ್ದಂತಹ ನಮ್ಮ ಪುರಾಣಗಳನ್ನ 4 ಲಕ್ಷ ಶ್ಲೋಕಗಳಿಗೆ ಇಳಿಸ್ತಾರೆ. ಈಗ ನಮ್ಮ ಮಹಾಪುರಾಣಗಳು 18 ಇದೆ ಅಂತ ಹೇಳ್ತೀವಲ್ಲ, ಆ 18 ಮಹಾಪುರಾಣಗಳು ಹೆಚ್ಚು ಕಮ್ಮಿ 4 ಲಕ್ಷ ಶ್ಲೋಕಗಳಿದೆ. ಆ 4 ಲಕ್ಷ ಶ್ಲೋಕಗಳನ್ನ ಹಾಗೆ ಬರೆದವರು, ಈಗಿರುವಂತೆ ಬರೆದವ್ರು ಯಾರು ಅಂತ ಅಂದ್ರೆ ಅದು ವೇದವ್ಯಾಸ ಮಹರ್ಷಿಗಳು. ಇದೇ ವೇದವ್ಯಾಸ ಮಹರ್ಷಿಗಳು ಮುಂದೆ ಇತಿಹಾಸವನ್ನ ಬರೀತಾರೆ. ಇತಿಹಾಸ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಅದು ನಡೆದಂತಹ ಘಟನೆ. ಯಾವಾಗ ಮಹಾಭಾರತ ನಡೆಯುತ್ತೆ ಆ ಸಂದರ್ಭದಲ್ಲಿ ವೇದವ್ಯಾಸರು ಅದರಲ್ಲಿ ಒಂದು ಪಾತ್ರವಾಗಿ ಅದೆಲ್ಲದನ್ನು ಕಣ್ಣಾರೆ ನೋಡಿರ್ತಾರೆ. ಅದನ್ನ ವೇದವ್ಯಾಸರು ಮುಂದೆ ಇತಿಹಾಸವಾಗಿ ಬರೀತಾರೆ. ಇಷ್ಟೆಲ್ಲ ಕೆಲಸ ಮಾಡಿದಂತಹ ಶ್ರೀ ವೇದವ್ಯಾಸರು ತಮ್ಮ ಜ್ಞಾನದಿಂದಲೇ 7 ಜನ ಚಿರಂಜೀವಿಗಳ ಸಾಲಿನಲ್ಲಿ ಸೇರ್ಕೊಳ್ತಾರೆ. ಇದಕ್ಕಿಂತ ಮೊದಲು ವೇದವ್ಯಾಸರ ಬಗ್ಗೆ ನೀವೇನ್ ಕೇಳಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.